ಮಾದಕ ವಸ್ತುಗಳು ಇವು ತಿಂದವರ ಜೀವ ಹಿಂಡುವ ವಿಷಗಳಾಗಿವೆ. ಕ್ಷಣಿಕ ಸುಖ, ಮಜಾ, ಮೋಜು ನೀಡಿದರೂ ಮರಣ ಶಾಸನ ಬರೆಯುತ್ತವೆ. ಇವುಗಳಿಂದ ದೂರ ಇರುವಂತೆ ಅದೆಷ್ಟೇ ಜಾಗೃತಿ ಕಾರ್ಯಕ್ರಮಗಳು ನಡೆದರೂ ಯುವ ಜನತೆಯಲ್ಲಿ ಅನೇಕರು ನಶೆಯ ಸೆಳೆತಕ್ಕೆ ಒಳಗಾಗಿ ಮೃತ್ಯು ಪತ್ರಕ್ಕೆ ಸಹಿ ಹಾಕುವ ಆತುರ ತೋರುತ್ತಾರೆ. ಮಾದಕ ವಸ್ತುಗಳನ್ನು ತಿರಸ್ಕರಿಸದೆ ಅಪ್ಪಿಕೊಂಡು ಕುಟುಂಬದ ಸದಸ್ಯರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಬಿಡುತ್ತಾರೆ. ಪ್ರಚಲಿತ ಸಮಾಜದಲ್ಲಿ ಮಾದಕ ವ್ಯಸನದ ಹಾವಳಿ ಪೀಡೆಯಾಗಿ ಪರಿಣಮಿಸಿದೆ. ವ್ಯಸನಿಯ ಮೇಲಿನ ದುಷ್ಪರಿಣಾಮಗಳು ಘೋರವಾಗಿವೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳು ಇದಕ್ಕೆ ಬಲಿಯಾಗದಂತೆ ಕಡು ಎಚ್ಚರ ವಹಿಸಬೇಕಿದೆ. ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತವೆ. ಇವುಗಳ ಅತಿಯಾದ ಬಳಕೆ ಜೀವಕ್ಕೂ ಅಪಾಯ ತರಬಹುದು, ಇಲ್ಲವೇ ವ್ಯಸನಕ್ಕೂ ಕಾರಣವಾಗಬಹುದಾಗಿದೆ. ಡ್ರಗ್ಸ್ನಲ್ಲಿ ಅನೇಕ ಪ್ರಕಾರಗಳಿವೆ. ಇವುಗಳಲ್ಲಿ ಕೇವಲ ನಶೆಯ ಉದ್ದೇಶಕ್ಕಾಗಿ ಬಳಸುವವುಗಳನ್ನು ಬಿಟ್ಟು ಔಷಧ ಆಧಾರಿತ ಕೆಲವೊಂದನ್ನು ತಿಳಿದುಕೊಂಡು ನಂತರ ವಿಷಯದ ವಿವರಣೆಗೆ ಹೋಗೋಣ. ಕೊಕೇನ್ ಮಾದಕ ವಸ್ತು ಉತ್ತೇಜಕವಾಗಿ ಕೆಲಸ ಮಾಡುತ್ತದೆ, ಅಂದರೆ ಮೆದುಳಿನ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ. ಮದ್ಯ ಮತ್ತು ನಿದ್ದೆ ಮಾತ್ರೆಗಳು ನರಮಂಡಲವನ್ನು ನಿಧಾನಗೊಳಿಸುತ್ತವೆ, ಅಂದರೆ ಒಂದರ್ಥದಲ್ಲಿ ಇವುಗಳನ್ನು ಖಿನ್ನತೆಯ ಶಮನಕಾರಿಗಳು ಎನ್ನಬಹುದು. ಅಫೀಮು, ಹೆರಾಯಿನ್, ಮಾರ್ಫಿನ್ ಆಧಾರಿತ ಔಷಧಗಳು ನೋವು ನಿವಾರಕಗಳಾಗಿ ಕೆಲಸ ಮಾಡುತ್ತವೆ, ಅಂದರೆ ತೀವ್ರ ನೋವನ್ನು ಕಡಿಮೆ ಮಾಡಲು ಬಳಸುತ್ತಾರೆ. ಹ್ಯಾಲುಸಿನೋಜೆನ್ಸ್ ಇದು ಮೆದುಳಿನ ಕಾರ್ಯನಿರ್ವಹಣೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಇದನ್ನು ಭ್ರಮೆ ಉಂಟು ಮಾಡುವ ವಸ್ತು ಎನ್ನಬಹುದು. ಇದು ವಾಸ್ತವ ಪ್ರಜ್ಞೆಯನ್ನು ಕಳೆದು ಭ್ರಮೆಗಳನ್ನು ಸೃಷ್ಟಿಸುತ್ತದೆ. ಡ್ರಗ್ಸನ್ನು ಯಾವುದೇ ರೂಪದಲ್ಲಿ ಸೇವನೆ ಮಾಡಿದರೂ ಅದು ಶರೀರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಜೀವ ರಕ್ಷಣೆಗಾಗಿ ಔಷಧ ರೂಪದಲ್ಲಿ ಸೇವನೆ ಮಾಡಿದ್ದರೆ ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸಬೇಕು. ಸಾಧ್ಯವಿದ್ದಷ್ಟು ಬೇಗನೆ ಅದರಿಂದ ಹೊರಬರಲು ಶರೀರ ಮತ್ತು ಮನಸ್ಸನ್ನು ಸಿದ್ಧಗೊಳಿಸಬೇಕು. ಇರಲಿ, ಮಾದಕ ವಸ್ತುವಿನ ಸೇವನೆಯ ದುಷ್ಪರಿಣಾಮವನ್ನು ಇಡಿಯಾಗಿ ಒಮ್ಮೆ ಹೇಳಿಬಿಡುತ್ತೇನೆ. ಇದು ನರಮಂಡಲ, ಹೃದಯ ಮತ್ತು ಯಕೃತ್ತಿನ ವೈಫಲ್ಯ ತರುತ್ತದೆ. ಖಿನ್ನತೆ, ಆತಂಕ, ನೆನಪಿನ ಶಕ್ತಿ ಕುಂದುವುದರ ಜತೆಗೆ ಮಾನಸಿಕ ಇತರೆ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಮಾದಕ ವಸ್ತುವಿನ ವ್ಯಸನಿಗಳು ಸಮಾಜದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಾರೆ. ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತವೆ, ಕೌಟುಂಬಿಕ ಕಲಹ ಶುರುವಾಗುತ್ತವೆ, ಆರ್ಥಿಕ ನಷ್ಟ ಜೀವನವನ್ನು ಯಾತನಾಮಯವನ್ನಾಗಿಸುತ್ತದೆ. ಇಷ್ಟಿದ್ದರೂ ಭರವಸೆ ಕಳೆದುಕೊಳ್ಳುವ ಅಥವಾ ಭಯಪಡುವ ಅಗತ್ಯವಿಲ್ಲ. ಜೀವನದಲ್ಲಿ ಎಡವುವುದು ಸಹಜ, ಆದರೆ ಎಡವಿದ ನಂತರ ಮೇಲೆ ಏಳದಿರುವುದು ತಪ್ಪು. ವ್ಯಸನಿಯು ತಾನು ಮರು ಜೀವನ ಕಂಡುಕೊಳ್ಳಲು ಗಟ್ಟಿ ಮನಸ್ಸು ಮಾಡಬೇಕು. ಮನೆಯವರು ಆತನಲ್ಲಿ ಆತ್ಮವಿಶ್ವಾಸ ತುಂಬಿ ಸುಧಾರಣೆಗೆ ಚಾಲನೆ ಕೊಡಬೇಕು. ಇದಕ್ಕಾಗಿ ತುರ್ತು ಸಹಾಯವಾಣಿಗಳ ನೆರವು ಪಡೆಯಬೇಕು. ರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತಿ ಸಹಾಯವಾಣಿ ಸಂಖ್ಯೆ 1800110031 ಮತ್ತು ಇನ್ನೊಂದು ಸಂಖ್ಯೆ 1908. ಮಾನಸಿಕ ಆರೋಗ್ಯ ಮತ್ತು ಆಪ್ತ ಸಮಾಲೋಚನೆ ಸಂಖ್ಯೆ 14416 ಅಥವಾ ನಿಮ್ಯಾನ್ಸ್ನ ಸಂಖ್ಯೆ 1800891416 ಇಲ್ಲಿಗೆ ಸಂಪರ್ಕಿಸಬೇಕು.
ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಮಾದಕ ವಸ್ತುಗಳ ಮಾರಾಟ ಇಲ್ಲವೇ ದಂಧೆ ನಡೆಯುತ್ತಿದ್ದರೆ ಕರ್ನಾಟಕ ಪೊಲೀಸ್ ಸಹಾಯವಾಣಿ ಸಂಖ್ಯೆ 112ಗೆ ಕರೆ ಮಾಡಿ ದೂರು ನೀಡಬಹುದು. ಜನ ಕಲ್ಯಾಣಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣ ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಕಾನೂನು ಮತ್ತು ಶಿಕ್ಷೆಯ ಅರಿವನ್ನು ತರಬೇಕಿದೆ. ಮಾದಕ ವಸ್ತುವಿನ ಸೇವನೆ ಕೇವಲ ಆರೋಗ್ಯಕ್ಕೆ ಹಾನಿಕರವಲ್ಲ, ಅದು ಕಾನೂನು ಬಾಹಿರ ಮತ್ತು ದೊಡ್ಡ ಅಪರಾಧವಾಗಿದೆ. NDPS ಕಾಯ್ದೆ ಬಲಿಷ್ಠವಾಗಿದೆ. ಮಾದಕ ದ್ರವ್ಯಗಳ ಸೇವನೆ, ಮಾರಾಟ ಅಥವಾ ಸಂಗ್ರಹಣೆ ಮಾಡುವುದು ಭಾರತೀಯ ಕಾನೂನಿನ ಪ್ರಕಾರ ಜಾಮೀನು ರಹಿತ ಅಪರಾಧವಾಗಿದೆ. ಇದರಲ್ಲಿ ಸಿಕ್ಕಿಬಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸರಕಾರಿ ಕೆಲಸ ಸಿಗುವುದಿಲ್ಲ, ಇಡೀ ಜೀವನ ಜೈಲು ಪಾಲಾಗಬಹುದು. ಡ್ರಗ್ಸ್ನ ಮಾರಾಟ ವ್ಯಕ್ತಿಯಿಂದ ವ್ಯಕ್ತಿಗಷ್ಟೇ ಸೀಮಿತವಾಗಿಲ್ಲ, ಈಗದು ಸಾಮಾಜಿಕ ಜಾಲತಾಣಕ್ಕೂ ವಿಸ್ತರಣೆಗೊಂಡಿದೆ. ಆನ್ಲೈನ್ನಲ್ಲೇ ಆರ್ಡರ್ ಮಾಡಿ ತರಿಸಿಕೊಳ್ಳುವ ಮಟ್ಟಿಗೆ ತಂತ್ರಜ್ಞಾನದ ದುರುಪಯೋಗ ನಡೆದಿದೆ. ಪೋಷಕರು ಮಕ್ಕಳ ಮೊಬೈಲ್ ಬಳಕೆ, ಆನ್ಲೈನ್ ಬ್ಯಾಂಕಿಂಗ್ ಚಟುವಟಿಕೆಗಳ ಮೇಲೂ ನಿಗಾ ಇಡಬೇಕಿದೆ. ಮಾದಕ ವಸ್ತುಗಳ ಸಂಗತಿಯಲ್ಲಿ ಮಕ್ಕಳ ಮೇಲೆ ಪೋಷಕರಷ್ಟೇ ಅಲ್ಲ, ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯೂ ನಿಗಾ ಇಡಬೇಕು. ಶಿಕ್ಷಣ ಸಂಸ್ಥೆಯ ಸುತ್ತಮುತ್ತಲಿನ ಪಾನ್ ಶಾಪ್ಗಳಲ್ಲಿ ನಿಷೇಧಿತ ವಸ್ತುಗಳು ಮಾರಾಟ ಆಗದಂತೆ ನೋಡಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ಆಪ್ತ ಸಮಾಲೋಚನೆ ಸಂಘಟಿಸಬೇಕು. ಮಾದಕ ವಸ್ತುವಿನ ನಶೆಯ ಗುಂಗು ತುಂಬ ಕೆಟ್ಟದ್ದು. ಅದು ಈ ವ್ಯಸನಕ್ಕೆ ಒಳಗಾದವರನ್ನು ಹಂತ ಹಂತವಾಗಿ ಕೊಲ್ಲುತ್ತದೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳು ಇದರ ಜಾಲಕ್ಕೆ ಸಿಲುಕದಂತೆ ನೋಡಿಕೊಳ್ಳಬೇಕಿರುವುದು ಅನಿವಾರ್ಯವಾಗಿದೆ. ಯುವಕರು ಮಾದಕ ವಸ್ತುವಿನ ಜಾಲಕ್ಕೆ ಸುಲಭವಾಗಿ ಬೀಳುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಇದಕ್ಕೆ ಕಾರಣಗಳು ಅನೇಕ ಇರಬಹುದು. ಅದರಲ್ಲಿ ಕೆಲವೊಂದನ್ನು ಇಲ್ಲಿ ನೋಡೋಣ. ಸ್ನೇಹಿತರ ಒತ್ತಡವೂ ಒಂದು ಕಾರಣವಾಗಿದೆ. ಏನೂ ಆಗಲ್ಲ, ಒಂದೇ ಒಂದು ಸಾರಿ ಟ್ರೈ ಮಾಡು ಎನ್ನುವ ಅವರ ಮಾತಿಗೆ ಮರುಳಾಗಬಹುದು. ಮಾನಸಿಕ ಒತ್ತಡ ಎರಡನೆಯದ್ದಾಗಿದೆ. ಓದಿನ ಒತ್ತಡ, ಉದ್ಯೋಗದ ಸಮಸ್ಯೆ, ಪ್ರೀತಿಯಲ್ಲಿನ ವೈಫಲ್ಯ ನಶೆಯ ಮೊರೆ ಹೋಗುವಂತೆ ಮಾಡಬಹುದು. ಆಧುನಿಕತೆಯ ಭ್ರಮೆ ಮೂರನೆಯದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಸೇವಿಸುವುದು ಒಂದು ಫ್ಯಾಷನ್ ಇಲ್ಲವೇ ಸ್ಟೇಟಸ್ ಸಿಂಬಲ್ ಎನ್ನುವ ಭ್ರಮೆ ಬೆಳೆಯುತ್ತಿದೆ. ಡ್ರಗ್ಸ್ ಸುಲಭ ಲಭ್ಯತೆ ನಾಲ್ಕನೆಯದ್ದಾಗಿದೆ. ಡ್ರಗ್ಸ್ ಜಾಲ ಅತಿ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಶಾಲಾ ಕಾಲೇಜುಗಳ ಸುತ್ತಲಿನ ಪರಿಸರಕ್ಕೂ ತಲುಪಿರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಮಾದಕ ವಸ್ತುವಿಗೆ ಅನೇಕ ರೂಪಗಳನ್ನು ನೀಡಲಾಗಿರುತ್ತದೆ. ಇವುಗಳಲ್ಲಿ ಚಾಕೊಲೇಟ್, ಚೂಯಿಂಗ್ ಗಮ್ ಅಥವಾ ಸಣ್ಣ ಮಾತ್ರೆಗಳ ಆಕಾರಗಳು ಇರಬಹುದು. ಗಾಂಜಾ ಕೂಡ ಈ ಗುಂಪಿನಲ್ಲಿ ಇದೆ. ಮಾದಕ ವಸ್ತು ಹಣವನ್ನಷ್ಟೇ ಅಲ್ಲ, ಇಡೀ ಜೀವನವನ್ನೇ ಹಾಳು ಮಾಡಿ ಬಿಡುತ್ತದೆ. ಇದರಿಂದ ಲಿವರ್, ಕಿಡ್ನಿ ವೈಫಲ್ಯ ಬರುತ್ತದೆ, ಹೃದಯಾಘಾತವಾಗುತ್ತದೆ, ಮೆದುಳಿನ ನರಗಳು ನಿಷ್ಕ್ರಿಯಗೊಳ್ಳುತ್ತವೆ. ಮಾದಕ ವಸ್ತು ಸೇವನೆಯಿಂದ ಮಾನಸಿಕ ಖಿನ್ನತೆ, ಹತಾಶೆ, ಕೋಪ, ಭ್ರಮೆಗಳು ಉಂಟಾಗುತ್ತವೆ. ಈ ಕೆಟ್ಟ ಮನಸ್ಥಿತಿ ಅಪರಾಧ ಕೃತ್ಯಗಳನ್ನು ಎಸಗಲು ಹಚ್ಚುವ ಸಾಧ್ಯತೆಗಳು ಇಲ್ಲದಿಲ್ಲ. ಹೀಗಾಗಿ ಪೋಷಕರು ತಾವು ಮತ್ತು ತಮ್ಮ ಸಂತಾನದ ಸುರಕ್ಷತೆಗಾಗಿ ಕಡು ಎಚ್ಚರ ವಹಿಸಬೇಕಿದೆ. ಮಕ್ಕಳ ವರ್ತನೆಯಲ್ಲಿನ ಬದಲಾವಣೆಗಳನ್ನು ಗಮನಿಸುತ್ತಿರಬೇಕು, ಗುರುತಿಸಬೇಕು. ನಿಮ್ಮ ಮಗ ಇದ್ದಕ್ಕಿದ್ದಂತೆ ಕೋಪಗೊಳ್ಳುವುದು, ಮನೆಯವರಿಂದ ದೂರ ಇರುವುದು, ಬಾಗಿಲು ಹಾಕಿಕೊಂಡು ರೂಮಿನಲ್ಲಿ ಕೂರುತ್ತಿದ್ದಾನೆಯೇ
ನಿರಂತರವಾಗಿ ಪಾಕೆಟ್ ಮನಿ ಕೇಳುವುದು, ಕಾರಣವಿಲ್ಲದೆ ಹೆಚ್ಚಿಗೆ ಹಣ ಖರ್ಚು ಮಾಡುವುದು, ಹಣ ಸಿಗದಿದ್ದರೆ ಮನೆಯಲ್ಲಿಯೇ ಕಳ್ಳತನ ಮಾಡುತ್ತಿದ್ದಾನೆಯೇ? ನಿಮ್ಮ ಮಗನಲ್ಲಿ ಕಣ್ಣು ಕೆಂಪಾಗುವುದು, ತೂಕ ದಿಢೀರ್ ಇಳಿಕೆ ಆಗುವುದು, ನಿದ್ದೆ ಇಲ್ಲದಿರುವುದು ಅಥವಾ ಅತಿಯಾಗಿ ನಿದ್ರಿಸುವುದನ್ನು ಕಂಡಿರುವಿರೆ? ಕಾಲೇಜಿಗೆ ಗೈರ್ ಹಾಜರಾಗುವುದು, ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಪರೀಕ್ಷೆಯಲ್ಲಿ ಈ ಮೊದಲಿಗಿಂತ ತೀರಾ ಕಡಿಮೆ ಅಂಕ ಪಡೆಯುತ್ತಿದ್ದಾನೆಯೇ? ಈ ಲಕ್ಷಣಗಳು ಇದ್ದರೆ ತಕ್ಷಣ ಎಚ್ಚೆತ್ತುಕೊಳ್ಳಿರಿ. ಆತನಿಗೆ ಬೈಯುವುದು, ಹೊಡೆಯುವುದಕ್ಕಿಂತ ವಿಶ್ವಾಸಕ್ಕೆ ತೆಗೆದುಕೊಳ್ಳಿರಿ. ಸ್ನೇಹಿತರಾಗಿ ಬಿಡಿ. ದಿನವೊಂದಕ್ಕೆ ಕನಿಷ್ಠ ಅರ್ಧ ಗಂಟೆಯಾದರೂ ಆತನೊಂದಿಗೆ ಮುಕ್ತವಾಗಿ ಮಾತನಾಡಿರಿ. ಆತನ ಸಮಸ್ಯೆಗಳನ್ನು ಕೇಳಿರಿ. ನಿಮ್ಮ ಮಗ ಅಥವಾ ಮಗಳು ಯಾರೊಂದಿಗೆ ಒಡನಾಡುತ್ತಿದ್ದಾರೆ, ಇವರ ಸ್ನೇಹಿತರು ಯಾರು ಎಂಬುದನ್ನು ಅವರಿಗೆ ಗೊತ್ತಿಲ್ಲದಂತೆ ಪತ್ತೆ ಹಚ್ಚಿ ತಿಳಿದುಕೊಳ್ಳಿರಿ. ಮಕ್ಕಳಿಗೆ ಅತಿಯಾಗಿ ಹಣ ನೀಡಬೇಡಿರಿ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀಡಿರಿ, ಸಾಕು. ಜತೆಗೆ ಕೊಟ್ಟ ಹಣ ಎಲ್ಲಿ ಖರ್ಚಾಯಿತು ಎಂಬುದರ ಮೇಲೂ ನಿಗಾ ಇರಬೇಕು. ಹಾದಿ ತಪ್ಪಿದ ಮಗನನ್ನು ರಕ್ಷಿಸಿರಿ. ಪ್ರೀತಿಯಿಂದ ಕೌನ್ಸೆಲಿಂಗ್ ಮಾಡಿಸಿರಿ. ಅಗತ್ಯವೆನಿಸಿದರೆ ವ್ಯಸನ ಮುಕ್ತಿ ಕೇಂದ್ರಗಳ ನೆರವು ಪಡೆಯಿರಿ. ಪೋಷಕರು ಕೇವಲ ಹಣ ಗಳಿಕೆಯ ಕಡೆಗಷ್ಟೇ ಲಕ್ಷ್ಯ ಕೊಡುವುದು ಬೇಡ. ಕುಟುಂಬದೊಳಗಿನ ಬೆಳವಣಿಗೆ, ಮಕ್ಕಳ ಮನಸ್ಥಿತಿ ಕಡೆಗೂ ಗಮನ ನೀಡಬೇಕು. ಯುವ ಶಕ್ತಿಯೇ ನಮ್ಮ ದೇಶದ ಸಂಪತ್ತು ಎನ್ನುವುದನ್ನು ಮರೆಯಬೇಡಿರಿ. ಯುವಶಕ್ತಿ ಅಂದರೆ ಕೇವಲ ಅದೊಂದು ವಯಸ್ಸಲ್ಲ, ಅದು ಅದ್ಭುತ ಚೈತನ್ಯ, ಅದಮ್ಯ ಉತ್ಸಾಹ ಆಗಿದೆ. ಇಂಥ ಮನಸ್ಸು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ. ಅದಕ್ಕಾಗಿಯೇ ದಾಸಶ್ರೇಷ್ಠರಾದ ಪುರಂದರದಾಸರು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಎಂದು. ಹೀಗಾಗಿ ಮಾದಕ ವಸ್ತುಗಳಿಗೆ ಧಿಕ್ಕಾರ, ಸುಂದರ ಬದುಕಿಗೆ ಜಯಕಾರ ಹೇಳೋಣ. ಹೇಗಿದೆ ಮಾಹಿತಿ ಮತ್ತು ವಿಡಿಯೋ? ಹಿಡಿಸಿದ್ದರೆ ಒಂದು ಲೈಕ್ ಮಾಡಿ, ಸ್ನೇಹಿತರಲ್ಲಿ ಶೇರ್ ಮಾಡಿ. ಅಭಿಪ್ರಾಯ ಇದ್ದರೆ ಚಾನೆಲ್ನ ಕಾಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿರಿ. ಮತ್ತೆ ಸಿಗೋಣ ಇನ್ನೊಂದು ಮಾಹಿತಿಪೂರ್ಣ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.